ಇನ್ನು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಸಿಎಂ ಸೀಟ್ ಫೈಟ್ ಮಧ್ಯೆ ಹುಲಿಗಮ್ಮ ದೇವಿ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾಳೆ. ಮುಂದಿನ ಸಿಎಂ ಡಿಕೆಶಿ ಅಂತ ಹುಲಿಗಮ್ಮ ದೇವಿ ಕಾಣಿಕ ನುಡಿದಿರೋದು. ಹುಲಿಗೆಮ್ಮ ಕುಂಭ ಎತ್ತುವ ಮೂಲಕ ಮುಂದಿನ ಸಿಎಂ ಯಾರು ಅನ್ನುವ ಪ್ರಶ್ನೆ ಇಡಲಾಯಿತು. ಗದಗಿನ ಬೈಲಮ್ಮ ಬಾಳಣ್ಣವರ್ ಎಂಬುವರಿಂದ ಕಾಣಿಕ ಪ್ರಶ್ನೆ ಕೇಳಲಾಯಿತು. ಆಗ ಮುಂದಿನ ಸಿಎಂ ಡಿಕೆಶಿ ಅಂತ ಹುಲಿಗಮ್ಮ ದೇವಿ ಕಾಣಿಕ ನುಡಿದಿದ್ದಾಳೆ. ಏನೇ ಅಡೆತಡೆ ಇದ್ರೂ ಡಿಕೆಶಿ ಸಿಎಂ ಆಗೋದು ಖಚಿತ. ಡಿಕೆಶಿಗೆ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ. 2.5 ವರ್ಷ ಡಿಕೆಶಿ ಸಿಎಂ ಅಂತ ಹುಲಿಗಮ್ಮ ಕಾಣಿಕ ನುಡಿದಿದ್ದಾಳೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಪವರ್ ಪಾಲಿಟಿಕ್ಸ್ ಮಧ್ಯೆ ಹುಲಿಗಮ್ಮ ದೇವಿಯ ಭವಿಷ್ಯ ಅಚ್ಚರಿಗೆ ಕಾರಣ ಆಗಿದೆ. ನನ್ನ ಮಕ್ಕಳ ಶಿವಕುಮಾರ್ನ ಬರ್ತಾನಲ್ಲಿ ಚೆಕ್ ಎಲ್ಲರ ಗಪ್ಪನ ಗಟ್ಟಿಗೆ ಶಿವಕುಮಾರ್ನ ಬರ್ತಾನೆ. ನನ್ನ ಮಗಳ ಅಂದ್ರೆ ಚಕ್ರ ಬರ್ತಾಯಿ ಗಟ್ಟಿಗೆ ಬರ್ತಾನೆ ಗಪ್ಪನ ಗಟ್ಟಿಗೆ ಹಾಕೋ ಮಗಳು ಬರ್ತಾಯಿ. ಇನ್ನು ನನ್ನ ಮಗಳ ನೀ ಏನು ಚಿಂತೆ ಮಾಡಬೇಡ, ಶಿವಕುಮಾರ್ನ ಬರ್ತಾನೆ ನನ್ನ ಮಗಳ ಅಂದು ಏರಿ ಮಿಸ್ಬೇಡ. ಇಲ್ಲ ನನ್ನ ಮಗಳ ಸಿದ್ದರಾಮಯ್ಯನ ಆಯ್ಕೆ ಮುಗೀತು, ಕುಮಾರಿನ ಬರ್ತಾನೆ ಶಿವಕುಮಾರಿನ ಬರ್ತಾನೆ ಅಂದು ಚಕ್ರದ ಇನ್ನೂ ಬೋರು ನನ್ನ ಮಗಳ ಗಪ್ಪನ ಗಟ್ಟಿಗೆ ಹಾಕೋ. ಶಿವಕುಮಾರ್ನ ಬರ್ತಾನೆ ನನ್ನ ಮಗಳ ಅವ್ರು ನಕ್ಕೊಂತಾನೆ ಬಿಟ್ಟು ಕೊಡ್ತಾನ ಅಂದು ಚಕ್ರದ ಎಲ್ಲರ ಗಪ್ಪನ ಗಟ್ಟಿಗೆ ಹಾಕೋ. ಇಲ್ಲ ನನ್ನ ಮಗಳ ಸಿದ್ದರಾಮಯ್ಯ ಇಬ್ರು ರಜೆ ಅದಾರ. ನನ್ನ ಮಗನ ರಜೆಲಿಂದ ಬಿಟ್ಟು ಕೊಡ್ತಾರೆ ಶಿವಕುಮಾರ ಸಿದ್ದರಾಮಯ್ಯ ಅಂದು ಗಪ್ಪನ ಗದಿಗೆ ಹಾಕೋ. ಎಲ್ಲರ ಚಕ್ಕನದ ರಜೆಲಿಂದ ಬಿಟ್ಟು ಕೊಡ್ತಾನಂದ್ರೆ ಎಲ್ಲಿ ಮಿಸಿಬೇಡ. ಇಲ್ಲ ನನ್ನ ಮಕ್ಕಳ ನೀವೇನು ಚಿಂತೆ ಮಾಡಬೇಡ್ರಿ, ಅವ್ನು ರಾಜ್ಯದಿಂದ ಬಿಟ್ಟು ಕೊಡ್ತಾನ ಶಿವಕುಮಾರಿಗೆ ಅಂದು ಚಕ್ಕನದ ಎಲ್ಲರ ಗಪ್ಪನ ಗದಿಗೆ ಹಾಕು. ಹೌದಪ್ಪ, ಏನು ಚಿಂತೆ ಮಾಡಬೇಡ, ನನ್ನ ಮಕ್ಕಳ ಶಿವಕುಮಾರನ ಬರ್ತಾನ ಅಂದು ಚಕ್ಕದ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಷಯ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಜನಸಾಮಾನ್ಯರಲ್ಲೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅನ್ನೋ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲೂ ಮೂಡಿದೆ. ಹೀಗಾಗಿ ಕೆಲ ದೈವ ಭಕ್ತರು ದೈವರ ಮೊರೆ ಕೂಡ ಹೋಗ್ತಾ ಇದ್ದಾರೆ, ದೈವದಲ್ಲಿ ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ. ಗದಗ್ನ ಬೈಲಮ್ಮ ಕೂಡ ಇದೇ ರೀತಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಿಂದೆ ಕೂಡ ಅನೇಕ ರಾಜಕೀಯ ಭವಿಷ್ಯಗಳನ್ನು ಬೈಲಮ್ಮನವರು ನುಡಿದಿದ್ರು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗ್ತಾರ ಅನ್ನೋ ಪ್ರಶ್ನೆಗಳನ್ನು ಇಟ್ಟಾಗ ಕೆಲ ಅಚ್ಚರಿ ಉತ್ತರಗಳು ಬಂದಿವೆ. ಅದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಬೈಲಮ್ಮನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಮ್ಮ, ಈಗ ದೇವ್ರ ಮುಂದೆ ಪ್ರಶ್ನೆ ಇಟ್ಟಿದ್ರಿ ಶಿವಕುಮಾರ್ ಆಕಾರ ಅಂಥೇಳಿ ಬಂದೈತಿ. ಏನು ಹೇಳ್ತಾಳೆ ಅಮ್ಮನ ಭವಿಷ್ಯ ಏನೈತಿ? ಅವರು ಶಿವಕುಮಾರ ಆರಿಸಿ ಬರ್ತಾವ. ನಮ್ಮ ಸಿದ್ದರಾಮಯ್ಯ ನಕ್ಕೊಂತ ಬಿಡ್ತಾನೆ ನನ್ನ ಮಗನ. ನೀವೇನು ಹೆದರಬೇಡ್ರಿ, ಚಿಂತೆ ಮಾಡಬೇಡ್ರಿ, ನೀವೇನಿದ್ರು ಮಾಡಕ್ಕೆ ಹೋಗ್ಬೇಡ್ರಿ. ಅವರು ಶಿವಕುಮಾರ ನೀವು ಮುಂದೆ ಹೊರ್ತೀರಿ, ನೀವು ಆರಿಸಿ ಬರ್ತೀರಿ. ಅವ್ರು ನಮ್ಮ ಸಿದ್ದರಾಮಯ್ಯ ನಿಮ್ಮನ್ನು ನಕ್ಕೊಂತ ಬಿಟ್ಟು ಕೊಡ್ತಾನಪ್ಪ, ನೀ ಏನು ತಪ್ಪು ತಿಳ್ಕೊಬೇಡ ನನ್ನ ಮಗನ, ನೀ ಏನಿದು ಮಾಡಕ್ಕೆ ಹೋಗ್ಬೇಡ್ರಿ, ನಕ್ಕೊಂತ ನಮ್ಮ ಸಿದ್ದರಾಮಯ್ಯ ನಿನಗೆ ಬಿಟ್ಟು ಕೊಡ್ತಾನೆ. ಏನು ಅದಕ್ಕೆ ಏನು ತೊಂದರೆ ಇಲ್ಲ, ನೀ ಏನು ಚಿಂತೆ ಮಾಡಬೇಡ, ಹೆದರಬೇಡ. ಮತ್ತು ನಾವು ಯಾವತ್ತಿಗಾದರೂ ನೀನು ನೋಡ್ಕೊತಲ್ಲ ಬಂದೀವಿ ಟಿ ವಿಯಾಗ ಮೊಬೈಲ್ನಾಗ. ಏನಪ್ಪ ನೀ ಏನು ಹೆದರಬೇಡ ನನ್ನ ಮಗನ, ನೀನು ರಾಜಕೀಯ ಆಡ್ತೀರಿ. 2.5 ವರ್ಷ ಹೆಂಗೆ ಮುಂದಿನ ಸುಲಲಿತ ಇರ್ತೈತೋ ಏನರ ತೊಂದರೆ ಆಕ್ಕಾವಂತ ಹೇಳ್ತಾಳೆ. ತೊಂದರೆ ಆಗೋದಿಲ್ಲ, ಏನು ತೊಂದರೆ ಇಲ್ಲ. ಈಗ ಈ ಮುಂದಿನ ತಿಂಗಳಿಂದ ಅವನ ರಾಜಕೀಯ ಆಡ್ತಾನೆ ಶಿವರಾಜ್ ಕುಮಾರ್. ಏನ ನೀವೇನು ತೊಂದರೆ ಕೊಡೋದಿಲ್ಲ, ನಮ್ಮ ಸಿದ್ದರಾಮಯ್ಯ ನಿಮಗೆ ನಕ್ಕೊಂತ ಬಿಟ್ಟು ಕೊಡ್ತಾನೆ. ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಕೂಡಿ ನಡ್ಕೊಂಡ್ರಿ, ಅವ್ರೇನು ನಿಮ್ಮ ಮೇಲೆ ಬೇದಿಲ್ಲ, ನಡ್ಕೊತಾನೆ ನಕ್ಕೊಂತ ನಿನ್ನ ಬಿಟ್ಟು ಕೊಡ್ತಾನೆ ನನ್ನ ಮಗನ. ನೀವೇನು ಚಿಂತೆ ಮಾಡಬೇಡ್ರಿ, ಹೆದರಬೇಡ್ರಿ, ನೀವಿಬ್ಬರು ಮತ್ತೆ ಅಣ್ಣ ತಮ್ಮ ಇದ್ದಾಗ ಇರ್ತೀರಿ, ಅದಕ್ಕೆ ಹೆಚ್ಚಿಂದ ಏನಿಲ್ಲ. ನೀವೇನು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅಮ್ಮ ಇದನ್ನಂತೂ ವಾಣಿ ಮಾಡ್ಯಾಳ, ಅದು ಮುಂದೆ ನಿಮಗೆ ಬಿಟ್ಟು ಕೊಟ್ಟದ್ದು ಅಮ್ಮಂದು. ಹೌದಲ್ಪ, ಈಗೇನು ಮಾತಾಡೋದು ಬೇಡ, ಮುಂದೆ ನೋಡಿರಂತ ನಿಮ್ಮದು. ಒಂದು ತಿಂಗಳದಾಗನ ಎಲ್ಲ ರಾಜಕೀಯ ಬದಲಾವಣೆ ಆಕೈತೆ ಹಂಗಂದ್ರೆ? ಇಲ್ಲ, ಮಾಡೋತ್ತಲ್ಲ ಹೆಚ್ಚೂ ಆಗ್ಬೋದು, ಕಮ್ಮೂ ಆಗ್ಬೋದು. ಇಂಥ ಜನ ಅಂತ ಬರೆದು ಕೊಡೋಗಿಲ್ಲ ಇದಕ್ಕೆ. ಯಾಕಂದು ಒಬ್ರಿಗೊಬ್ರು ಅಲ್ಲಿ ಎಷ್ಟು ಹಚ್ಚಿರ್ತಾರೆ, ಸುಳ್ಳ ಕರೆ. ಅವರೆಲ್ಲರೂ ರಾಜಕೀಯ ಅವರೆಲ್ಲರೂ ಹೊಂದ್ಕೊಂಡು ಸುದ್ದಿ ಮಾಡಿಕೊಂಡು ಈ ಯಜಮಾನ ಬಿಟ್ಟು ಕೊಡ್ತಾರೆ, ಶಿವಕುಮಾರಿಗೆ ಬಿಟ್ಟು ಕೊಡ್ತಾರೆ.
ಇಲ್ಲ ಯಾವ ತೊಂದರೆ ಬರೋದಿಲ್ಲ, ಏನೇನು ಬರೋದಿಲ್ಲ, ಚಂದಾಗಿ ನಕ್ಕೊಂತಲೇ ಬಿಡ್ತಾರೆ. ಇದು ಬೈಲಮ್ನವರು ಮಾತು. ಅಂದರೆ ಹುಲಿಗೆಮ್ಮ ದೇವಿಯ ಒಂದು ಕಾರಣಿಕ ಆಗಿದೆ. ಇನ್ನು 2ರಿಂದ 2.5 ತಿಂಗಳಲ್ಲಿ ರಾಜಕೀಯದಲ್ಲಿ ಬದಲಾವಣೆಗಳಾಗುತ್ತೆ. DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.